ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥಾ ವಿಭಾಗಕ್ಕೆ ಸ್ವಾಗತ. ಕಾರ್ತೀಕ ಪುರಾಣದಲ್ಲಿ, ಸ್ಕಾಂದ ಪುರಾಣದ ಅಂತರ್ಗತವಾದಂತಹ ಕಾರ್ತೀಕ ಪುರಾಣದಲ್ಲಿ ಹೀಗೆ ಒಂದು ಕತೆ, ಅದನ್ನು ನಾನಿವತ್ತು ತಿಳಿಸ್ತಾ ಇದ್ದೀನಿ. ಜನಕ ಮಹಾರಾಜರು ವಸಿಷ್ಠ ಮಹರ್ಷಿಯನ್ನು ಕೇಳ್ತಾರೆ, ಎಲ್ಲವನ್ನ ನೀವು ಹೇಳಿದ್ರಿ, ಹಾಗೆ ಕಾರ್ತೀಕ ಮಾಸದಲ್ಲಿ ಯಾವ ದಾನ ಮುಖ್ಯ ಅಂತ ಕೇಳ್ತಾರೆ. ಅದಕ್ಕೆ ವಸಿಷ್ಠ ಮುನಿಯು, ಮಾನವರು ಯಾವಾಗ ಯಾವ ದಾನವನ್ನು ಮಾಡಿದರೂ ಫಲವುಂಟು, ಆದರೆ ಕಾರ್ತೀಕ ಮಾಸದಲ್ಲಿ ಅಧಿಕ ಫಲವು ಏನೆಂದರೆ ಶಿವಪ್ರೀತ್ಯರ್ಥವಾಗಿ ಶಿವಾಲಯದಲ್ಲಾಗಲಿ ಅಥವಾ ವಿಷ್ಣು ಪ್ರೀತ್ಯರ್ಥವಾಗಿ ವಿಷ್ಣುವಿನ ದೇವಾಲಯದಲ್ಲಾಗಲಿ, ಪ್ರದೋಷ ಕಾಲದಲ್ಲಿ ಶಿವಕೇಶವ ಸನ್ನಿಧಿಯಲ್ಲಾಗಲಿ ಅಥವಾ ಶಿಖರದ ಮೇಲಾಗಲಿ, ಮಂಟಪ, ದ್ವಾರ, ಗೋಪುರದ ಮೇಲಾದರೂ ದೀಪವನ್ನು ಹಚ್ಚಿದರೆ ಎಲ್ಲ ಪಾಪಗಳು ನಶಿಸುತ್ತವೆ ಅಂತ ಹೇಳ್ತಾರೆ ವಸಿಷ್ಠ ಮಹರ್ಷಿಗಳು. ಇದಲ್ಲದೆ ದೀಪ ಹಚ್ಚಿದ ಹಣತೆಯನ್ನು ಬ್ರಾಹ್ಮಣನಿಗೆ ದಾನ ಮಾಡಿದರೆ ಅವರ ಪಾಪಗಳು ನಾಶವಾಗುತ್ತಂತೆ. ಈ ಎಲ್ಲ ದೀಪವನ್ನು ಹಸುವಿನ ತುಪ್ಪದಿಂದಾಗಲಿ, ಎಳ್ಳೆಣ್ಣೆಯಿಂದಾಗಲಿ, ಕೊಬ್ಬರಿ ಎಣ್ಣೆಯಿಂದಾಗಲಿ ಅಥವಾ ಹರಳೆಣ್ಣೆಯಿಂದಾಗಲಿ ಹಚ್ಚಿಸಿ ಇಡಬಹುದಂತೆ. ಹೀಗೆ ಮಾಡುವುದರಿಂದ ಅಧಿಕ ಫಲವು ಇರುತ್ತದೆ ಅಂತ ಹೇಳ್ತಾರೆ. ಈ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಿದವರು ಜ್ಞಾನವಂತರು, ಧರ್ಮಾತ್ಮರು, ಪರೋಪಕಾರ ಪರಾಯಣರು ಕೂಡ, ಸರ್ವಧರ್ಮವನ್ನು ಅರಿತವರು ಕೂಡ ಆಗಿರ್ತಾರಂತೆ. ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿಸಿದರೆ ಐಶ್ವರ್ಯವಂತರಾಗ್ತಾರಂತೆ. ಇನ್ನು ಹಿಪ್ಪೆ ಎಣ್ಣೆಯಿಂದ ಅಥವಾ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿಸಿದರೆ, ದೀಪಾರಾಧನೆ ಮಾಡಿದರೆ ಪುಣ್ಯವಂತರಾಗುತ್ತಾರಂತೆ. ದೃಢ ಭಕ್ತಿ ನಿಷ್ಕಾಮದಿಂದ ಶಿವಾಲಯದಲ್ಲಿ ದೀಪವನ್ನು ಹಚ್ಚಿದವರು ವೈಕುಂಠವನ್ನಾಗಲಿ ಅಥವಾ ಕೈಲಾಸವನ್ನಾಗಲಿ ಸೇರುವರು. ಹಾಗಾಗಿ ಶಿವ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿದವರು ಕೂಡ ಶಿವ ಸಾಯುಜ್ಯವನ್ನು ಹೊಂದಿರ್ತಾರೆ. ಶ್ರದ್ಧೆಯಿಂದ ಇದನ್ನು ಮಾಡುವಂಥವರಾಗಿ ಅಂತ ಹೇಳಿದ್ದಾರೆ ವಸಿಷ್ಠ ಮಹರ್ಷಿಗಳು. ಹಾಗಾಗಿ ಕಾರ್ತೀಕ ಮಾಸದಲ್ಲಿ ದೀಪ ಹಚ್ಚುವುದರ, ದೀಪ ಪ್ರಜ್ವಲನೆಯೊಂದಿಗೆ ದೀಪ ದಾನವೂ ಅಷ್ಟೇ ಶ್ರೇಷ್ಠ ಎಂದು ಹೇಳ್ತಾರೆ. ನಮಸ್ಕಾರ ಗೆಳೆಯರೇ. ಎಲ್ಲ ಪ್ರಜ್ವಲಿಸಲಿ, ಜ್ಞಾನದ ಬೆಳಕು ಎಲ್ಲರಲ್ಲೂ ಪ್ರಜ್ವಲಿಸಲಿ. ನಮಸ್ಕಾರ.